ಎಲ್ಲೋ ಜನಗಳ ಮೈಂಡಲ್ಲಿ, ನನ್ನ ಮೈಂಡಲ್ಲಿ ಈ ವಿಡಿಯೋಗಳನ್ನು ಇಟ್ಕೊಂಡು ನೀವು ನಿಮ್ಮ ಜಮೀನಿನ ವ್ಯವಹಾರವನ್ನು ಕ್ಲೀನ್ ಮಾಡಲಿಕ್ಕೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದಿರಾ? ಇಲ್ಲ, ನಾನು ಬ್ಲ್ಯಾಕ್ ಮೇಲ್ ಮಾಡೋದಾಗಿದ್ದರೆ ನನಗೆ ಇಷ್ಟು ದಿವಸ ಬೇಕಾಗಿರಲಿಲ್ಲ. ನಾನು ಅವತ್ತೇ ಬ್ಲ್ಯಾಕ್ ಮೇಲ್ ಮಾಡ್ಬೋದಾಗಿತ್ತು. ನಾನು ಯಾವತ್ತು ಬರ್ಸ್ಕೊಳ್ಳೋಕ್ಕೆ ಫಸ್ಟೇ ಹೇಳ್ಬಿಡುವೆ ನಾನು. ನೀನು ನನ್ನ ಹತ್ರ ಬರ್ಸ್ಕೊಂತ ಇದ್ದೆ, ನಿಂದು ಈ ಥರ ನಂದು ವೀಡಿಯೋಸ್ ಇದ್ದಾವೆ, ನೀನು ಏನಾದ್ರು ಇಲ್ಲಿ ಬರ್ಸ್ಕೊಂಡ್ರೆ ನಾನು ಬಿಡ್ತೀನಿ ಅಂತ ಅವತ್ತು ಹೇಳಿವೆ ನಾನು ಯಾಕಲ್ಲ ಅವೆಲ್ಲ ಬರ್ಕೊಟ್ಬಿಡು ಹೊರಗಡೆ ಬಂದು 1 ವರ್ಷ ಆದಮೇಲೆ 2 ವರ್ಷ ಆದಮೇಲೆ ಬಂದು ಏನಕ್ಕೆ ಬಿಡಬೇಕಾಗಿತ್ತು ನನಗೆ? ಅದು ನೆಸಿಟಿನೇ ನನಗಿಲ್ವಲ್ಲ. ಆ ಥರ ಆಗೋದ್ರಿ MLA ಎಲೆಕ್ಷನ್ಗೆ ಆದಮೇಲೆ ಇವ್ರು ಸ್ಟೇ ತಂದಿರೋದು, ಆವಾಗಲೇ ಬಿಟ್ಬಿಡುವೆ ನಾನು. ಇವ್ರ ಮೇಲೆ ಸಿಟ್ಟಿದ್ದೀರ, ಅವಾಗ ಇನ್ನೂ ಸಿಟ್ಟಿತ್ತು ನನಗೆ ಅವ್ರ ಮೇಲೆ, ಆವಾಗಲೇ ಬಿಟ್ಬಿಡುವೆ. ನನ್ನ ಹೆಂಡ್ತಿ ಹೊಡೆದು ಅಬಾರ್ಷನ್ ಎಲ್ಲ ಆಗಿ ಅದು ನೋವು ನರ್ಕ ನಾನು ಅನುಭವಿಸಿದ್ದೀನಿ. ಅದು ಅವಾಗ ಸಿಟ್ಟು ನರ್ಕ ಅನುಭವಿಸಿದ್ಮೇಲೆ ನಾನು ಬಿಟ್ಬಿಡುವೆ. ಆವಾಗಲೇ ನಾನು ಬಿಡಲಿಲ್ಲ ನಾನು, ಯಾಕೆಂದರೆ ಹೆಣ್ಮಕ್ಳು ಮರ್ಯಾದೆ ಹೋಗುತ್ತೆ, ನನಗೆ ಗೊತ್ತಿತ್ತದು. ಅದಕ್ಕೋಸ್ಕರ ಯೋಚನೆ ಮಾಡಿ ನಾನು ಬಿಡಲಿಲ್ಲ ನಾನು. ಆಯಿತು, 2ನೇ ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ದೇವರಾಜೇಗೌಡರು ಇವರಿಗೆಲ್ಲ ಲೆಟರ್ ಬರೆದಿದೆ ಅಂತ. ಅದರ ನಂತರ ಏನು ಮಾಡ್ತೀರಿ ನೀವು? ಮತ್ತೆ ಕೇಳ್ತೀನಿ, ನೀವು ಇದೇ ಕೆಲಸ ಮಾಡ್ತಾಯಿದ್ದೀರಿ, ನೀವು ನನ್ನ ಮರ್ಯಾದೆ ತೆಗೆಯೋಂಥ ಕೆಲಸ ಮಾಡ್ತಾಯಿದ್ದೀರಿ, ದಯಮಾಡಿ ನಂದು ಏನು ಕೊಟ್ಟಿದ್ದೀನಿ ಕೊಟ್ಬಿಡಿ, ನೀವು ಯಾವುದು ಹಾಕ್ಬಿಡಿ ಅಂತೇಳಿ. ಅದಾದ ಒಂದು ಫೋನ್ ಮಾಡಾದ್ಮೇಲೆ ನನ್ನ ಫೋನೇ ಎತ್ತಲ್ಲ, ನನ್ನ ಕೈಗೆ ಸಿಗಲ್ಲ ಇನ್ನವರು. ಅದಾದಮೇಲೆ ಎಲೆಕ್ಷನ್ ಇಯರ್ ಬಂದ್ಬಿಡುತ್ತೆ, ಇನ್ನು MP ಎಲೆಕ್ಷನ್ನು ಆಲ್ಮೋಸ್ಟ್ ಶುರು ಆಗ್ಬಿಡುತ್ತೆ. ಅದಾದಮೇಲೆ ನನ್ನ ಕೈಗೆ ಸಿಗಲ್ಲ ಇನ್ನು. ಆವಾಗ ಏನಾದ್ರು ಯಾವಾಗಲೂ ಒಂದು ಸಲ ಫೋನ್ ಮಾಡೋದು, ನಾನೇನೋ ಫೋನ್ ಮಾಡಿದ್ರೆ ಸಿಗ್ತೀನಿ ಆಯಿತು ಮಾತಾಡ್ತೀನಿ ಬಿಡು ಅಂತ ಹೇಳೋದು, ಊರಲ್ಲೆಲ್ಲ ಹೆಂಗೆ ನಡೀತಿದೆ ಎಲೆಕ್ಷನ್ ಅಂತ ಕೇಳೋದು, ಇಡೋದು ಫೋನ್ ಅಷ್ಟೇ. ಅದಾದಮೇಲೆ ಈ ವಿಚಾರ ಮಾತಾಡ್ತಾನೋ ಫೋನ್ ಇಡೋರು. ಮನೆ ಹತ್ರಕ್ಕೆ ಹೋದ್ರೆ ಮನೆ ಹತ್ರ ಸಿಗ್ತಾ ಇರಲಿಲ್ಲ, ಇನ್ನು ಕಾಂಟ್ಯಾಕ್ಟ್ಗೆ ಸಿಗಲಿಲ್ಲ. ಅದಾದಮೇಲೆ ಈಗ ರಿಲೀಸ್ ಆದಾಗ ನನಗೆ ಗಾಬರಿ ಆಯಿತು. ನಾನು ಕೊಟ್ಟಿದ್ದಂಥ ಕಾಪಿಗಳೇ ರಿಲೀಸ್ ಆಗಿದ್ದಾವಲ್ಲ ಇಲ್ಲಿ ಅಂತೇಳಿ. ಫಸ್ಟ್ ಯಾವಾಗ ಆಯಿತು? ಯಾರು ಹೇಳಿದ್ರು ನಿಮಗೆ ಇದು ರಿಲೀಸ್ ಆಯಿತು? ಏನು ಅನಿಸ್ತು ನಿಮಗೆ ರಿಲೀಸ್ ಆಯಿತು? ಜನ ಎಲ್ಲ ಹೊಳೆನಸ್ಪುರದಲ್ಲಿ ಜನ ಎಲ್ಲ ಮಾತಾಡ್ತಾಯಿದ್ರು, ಯಾವುದೋ ವಿಡಿಯೋ ಬಂದಿದೆ ಅಂತೆ, ಪ್ರಜ್ವಲ್ದು ವಿಡಿಯೋ ಬಂದಿದೆ ಅಂತೇಳಿ. ನನ್ನ ಕಿವಿಗೂ ಬೀಳ್ತು, ಬಟ್ ನಾನು ನಂಬಕ್ಕೆ ಹೋಗಲಿಲ್ಲ, ಸುಮ್ಮನಾದೆ. ಅದಾದಮೇಲೆ ಫೇಸ್ಬುಕ್ಕಲ್ಲಿ ಎಲ್ಲ ಇದರಲ್ಲಿ ವಾಟ್ಸಪ್ಪಲ್ಲಿ ಒಬ್ರಿಂದೊಬ್ರು ಗರಿತಾ ಬಂತು. ನನ್ನ ಫ್ರೆಂಡು ಮೊಬೈಲಲ್ಲಿ ಫಸ್ಟ್ ನೋಡಿದೆ. ನಾನು ನೋಡಿದಾಗ ಗೊತ್ತಾಯ್ತು ಇದು ದೇವರಾಜೇಗೌಡರು ನಾನು ಕೊಟ್ಟಿದ್ದಂಥ ಕಾಪಿದು ಅಂತೇಳಿ. ಅದಾದಮೇಲೆ ದೇವರಾಜೇಗೌಡರು ಫೋನ್ ಮಾಡ್ತೀನಿ, ಬಟ್ ನೋ ರಿಪ್ಲೈ. ಸಿಕ್ಕದೆ ನನ್ನ ಕೈಗೆ ಸಿಗಲ್ಲ ಇನ್ನು. ಅದಾದಮೇಲೆ 1-2 ದಿವಸ ಆದಮೇಲೆ ಸಿಗ್ತಾರೆ ಫೋನ್ಗೆ. ಯಾಕೆ ಅಲ್ಲಣ್ಣ ನಾನು ಕೊಟ್ಟಿದ್ದ ಕಾಪಿ ಈ ಥರ ಮಾಡಿಬಿಟ್ಟಲ್ಲ, ನೀವು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಬಿಟ್ಟಿದ್ರಲ್ಲ, ನೀವು ಯಾಕೆ ರಿಲೀಸ್ ಮಾಡಿದಿರಿ ಅಂತಾನೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ನೀನು, ನಿನ್ಗೆ ಯಾಕೆ ಇವೆಲ್ಲವ, ನಿನಗೇನು ಕೇಸ್ ನಡೆಸ್ಬೇಕು, ನಾನು ನಡೆಸ್ತೀನಿ ಸುಮ್ಮನೆ ಇರು ಅಂತೇಳ್ಬಿಟ್ಟು ಇಟ್ಟವ್ರು. ಇನ್ನು ಇದುವರೆಗೂ ಫೋನ್ ಸಿಕ್ಕಿಲ್ಲ. ಆಗಲೂ ಅವ್ರು ಒಪ್ಕೊಂತಾರೆ. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ನನಗೆ ಗೊತ್ತು ಏನು ಮಾಡಬೇಕು ಅಂತೇಳಿ, ಸುಮ್ಮನೆ ಇರು ನೀನು ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಹೇಳ್ತೀನಿ, ನೋಡಿ ಇವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ತಗೊಂಬಂದು ನಾನು ತಲೆ ಕಟ್ತಾಯಿದ್ರಿ ಎಲ್ಲನೂ, ನೀವು ತಲೆ ಕಟ್ತೀರಿ, ನೀವು ಬೇಡ ಯಾವುವೆ, ದಯಮಾಡಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ನಾನು. ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರೋ ಅನ್ನೋದೊಂದು ಮಾತು ಬಿಟ್ಟು ಏನು ಹೇಳಲ್ಲ ಅವರು. ಆಮೇಲೆ ಕೊನೆಗೆ ನೋಡಿದ್ರೆ ತಗೊಬಂದು ನಾನು ರಿಲೀಸ್ ಮಾಡೀನಿ ಅಂತ ಲೆಕ್ಕಾಚಾರಕ್ಕೆ ನನ್ನ ಮೇಲೆ ಹೋಗ್ಬೇಕು ಅಂತ ಕೆಲಸ ಮಾಡ್ತಾವ್ರೆ ಈಗ ದೇವರಾಜೇಗೌಡರು. ಹಾಸನದ ಬೀದಿಗಳಲ್ಲಿ ಹಾದಿ ಬೀದಿಯಲ್ಲಿ ಸಾವಿರಾರು ಗಟ್ಟಲೆ, ನಿಯರ್ ಅಬೌಟ್ ಲಕ್ಷಗಟ್ಟಲೆ ಅಂತಲೇ ಹೇಳ್ಬೋದು, ಪೆನ್ ಡ್ರೈವ್ಗಳು ಹರಿದಾಡಲಿಕ್ಕೆ ಶುರುವಾಯಿತು. ಎಲ್ಲರೂ ಹೇಳ್ತಾರೆ ಇದು ಒಬ್ಬ ಸಾಮಾನ್ಯನಿಂದ ಮಾಡುವ ಕೆಲಸ ಅಲ್ಲ. ಒಂದು 10,000, 20,000, 25,000 ಪೆನ್ ಡ್ರೈವ್ ಹಂಚಿದ್ರು, ಇದರ ಹಿಂದೆ ಯಾರ್ದೋ ಒಂದು ದೊಡ್ಡ ಕೈವಾಡ ಇರಬೇಕು ಅಂತ ಹೇಳ್ತಾರೆ. ನಿಮ್ಗೆ ಏನು ಅನಿಸುತ್ತೆ? ಇದೆ ಸರ್, ಅವರೇ ಈಗ ಲೆಟ್ರು ಬರೆದಿರೋರು ಅವರೇ. ಮತ್ತು ಪ್ರಜ್ವಲಿ ಟಿಕೆಟ್ ಕೊಡೋದು BJP ಯಾರಿಗೂ ಇಷ್ಟ ಇರಲಿಲ್ಲ. ಫಸ್ಟ್ ಆಫ್ ಆಲ್ ದೇವರಾಜೇಗೌಡರು ಫಸ್ಟೇ ಇರಲಿಲ್ಲ ಅಂತಂದ್ಮೇಲೆ ಅವರೇ ಮಾಡಿದ್ದಾರೆ, ಇನ್ಯಾರು ಮಾಡೋಕ್ಕೆ ಸಾಧ್ಯ? ಅವರೇಂಚ ದುಡ್ಡು ಪೆನ್ ಡ್ರೈವ್ ತರೋದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ನನ್ನ ಹತ್ರ ಅಂತೂ ದುಡ್ಡಿಲ್ಲ, ಮತ್ತು ತಂದು ಹಂಚು ಅಂತ ಹಣೆ ಬರೋನು ನನಗಿಲ್ಲ. ಮತ್ತು ತಗೊಂಬಂದ್ರೆ ಅವ್ರ ಮನೆ ಪ್ರತಿಯೊಂದು ಇದೆ, ನೀವು ನೋಡ್ಬೇಕು. ಅವ್ರ ಮನೆಗೆ ಹೋಗಿ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಜೆರಾಕ್ಸ್ ಮಿಷಿನಿಂದ ಹಿಡ್ದು ಒಂದು ಆಫೀಸಿಗೆ ಏನು ಬೇಕು ಎಲ್ಲ ಪ್ರತಿಯೊಂದು ಇದೆ. 4 ಸಿಸ್ಟಮ್ ಮಾಡಿಕೊಂಡವ್ರೆ. ಒಬ್ಬ ಲಾಯರ್ ಆಫೀಸಲ್ಲಿ 4 ಸಿಸ್ಟಮು, 5 ಲ್ಯಾಪ್ಟಾಪ್ ಅವೆ, ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟು ಅಲ್ಲ ಅವರೇ ಕಾಪಿ ಮಾಡಿಬಿಟ್ಟಿರ್ಬೋದು. ಅವ್ರು ಬಿಟ್ಟರೆ ಇನ್ಯಾರು ಬಿಡೋಕ್ಕೆ ಸಾಧ್ಯ? ಯಾಕೆ ನಾನು ಕೊಟ್ಟಿದ್ದೆ ಅವರಿಗೆಲ್ಲ.